ಇವಾಗೇನೋ ವೆಯ್ಟ್ ಟೈಮ್ ಅಂತ ಕೊಟ್ಟವನೆ. ಆಫ್ಟರ್ 3 minutes ಯು ವಿಲ್ ಗೆಟ್ ಎಕ್ಸ್ಟ್ರಾ ಚಾರ್ಜ್ ಫಾರ್ ವೆಯ್ಟಿಂಗ್ ಅಂತ. ಏನಪ್ಪ ಅಂದರೆ ಬೈಕ್ ಟ್ಯಾಕ್ಸಿನ ಮಾಡಬಹುದಾ ಮಾಡಬಾರ್ದಾ ಅಂತ ಇದೊಂದು ಆಪ್ಷನ್ ನನ್ನ ಜೀವನ ದುಡಿಯೋಕ್ಕೋಸ್ಕರ, ನನ್ನ ಜೀವನ ನಡೆಯೋದಕ್ಕೋಸ್ಕರ ಗೊತ್ತಿರೋ ಪ್ರಕಾರ ಕಂಪ್ಲೀಟ್ಲಿ ಬ್ಯಾನ್ ಅಂತ ಮಾಡಿಬಿಡ್ಬೇಕು. ಥ್ಯಾಂಕ್ ಯು. ಏಕೆ ತೀರ್ಥ ಸಾರಿ ನಯ ಬೈ ಸಿ ಪೊಲೀಸ್ ಈಸ್ ನಾ ಕನ್ನಡ ಅರ್ಥ ಆಗುತ್ತಾ? ಯು ನಾಟ್ ಅಂಡರ್ಸ್ಟ್ಯಾಂಡ್. ಸಿ ಕ್ಯಾಮ್ರಾ ಇಸ್ ದೇರ್, ಓಕೆ. 1 photo 500 rupees, 1 signal jump. So every signal how much? I earn only 1 day 1000 rupees only. Okay, the common sense. ಒಂದು ಯಲಹಂಕ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಹತ್ರ ಬಂದು ನೋಡ್ತೀನಿ, ಮಿರರಲ್ಲಿ ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿ ಕಸ್ಟಮರ್ ಹೆಲ್ಮೆಟ್ ಹಾಕವರ ಇಲ್ಲ ಅಂತ ಪುಸ್ತಕ ಬಂದು ತೆಗೆದುಬಿಟ್ಟಿರ್ತಾರೆ. ಅವ್ರು ತೆಗೆದುಬಿಡ್ತಾರೆ, ಬಟ್ ಅದ್ರ ಫೈನ್ ಬಿದ್ದರೆ ನಾವು ಕಟ್ಟಬೇಕು. ಅವ್ರೇನು ಕಟ್ತಾರಾ? ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಇವತ್ತು ಆಲ್ರೆಡಿ ನೀವು ಟೈಟ್ಲಲ್ಲಿ ತಮ್ಮನೇಲಿ ನೋಡಿರ್ತೀರಾ, ರ್ಯಾಪಿಡೋ ಮಾಡ್ತಾಯಿದ್ದೀನಿ. ತುಂಬ ದಿನ ಆಯಿತು ರ್ಯಾಪಿಡೋ ಮಾಡಿ, ಅಂದರೆ ರ್ಯಾಪಿಡೋ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ಅವಾಗ ಪಾರ್ಟ್ ಟೈಮ್ ಥರ, ಬಟ್ ಆದರೆ ವೀಡಿಯೋ ಮಾಡಿರಲಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಸ್ವಿಗ್ಗಿ ಅದು ಇದು ಮಾಡಿದ್ದೆ, ಬಟ್ ಇವತ್ತು ರ್ಯಾಪಿಡೋ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ರ್ಯಾಪಿಡೋ ಮಾಡ್ತಾಯಿದ್ದೀನಿ ಅಂದರೆ ಬಿಕಾಸ್ ಆಫ್ RCB ಇಂದ ಇವತ್ತು ನಾನು ರ್ಯಾಪಿಡೋ ಮಾಡ್ತಾಯಿರೋದು. ಸೊ ಏನಕ್ಕೆ ಅಂದರೆ ಲೈಕ್ ಇವತ್ತು ನಿಮಗೆಲ್ಲ ಗೊತ್ತಿದೆ, ಲೈಕ್ ಆಲ್ರೆಡಿ ನೀವು ಈ ವಿಡಿಯೋ ನೋಡುವಷ್ಟಿಗೆ ನನ್ನ ಪ್ರಕಾರ ಚಾಂಪಿಯನ್ಸ್ನ ನೋಡಿರ್ತೀರ. ಇಲ್ಲ ಅಂದರೆ ಇವತ್ತೇ ವಿಡಿಯೋ ಹಾಕಿದ್ರೆ ಮೋಸ್ಟ್ಲಿ ಇದು ಹೆಂಗೆ ಯಾವಾಗ ಎಡಿಟ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಈಗಿರೋ ಪರಿಸ್ಥಿತಿಗೆ. ಯಾಕಂದರೆ ಒಬ್ಬನೇ ಎಲ್ಲನೂ ನೋಡ್ಕೊಬೇಕಾಗಿರೋದ್ರಿಂದ. ಇಲ್ಲಿ ಏನಕ್ಕಪ್ಪ ಆಟೋದವನು ಬಂದ, ಇಲ್ಲಿ ಆಟೋ ಹೋಗೋದೇ ಇಲ್ಲ. ನಾನೇ ಕನ್ಫ್ಯೂಷನ್ ಮಾಡ್ಕೊತಿದ್ದೀನಿ. ಆಟೋದವ್ರು ಪಾಪ ರೂಟ್ ಗೊತ್ತಿರಲ್ಲ, ಹೊಸಬ್ರು ಅನಿಸುತ್ತೆ. ಆ ಕಸ್ಟಮರ್ಸು ಕೂತ್ಕೊಂಡಿರೋರಿಗೆ ಹೇಳಲ್ಲ, ಪಾಪ ಬಂದುಬಿಟ್ಟಿದ್ದಾನೆ. ಓಕೆ, ಸೊ RCB ಮ್ಯಾಚ್ ಇರೋದ್ರಿಂದ ಇವತ್ತು ಫೈನಲ್ಲು, ಅದಕ್ಕೆ ಮ್ಯಾಚ್ ನೋಡಬೇಕು. ಅದಕ್ಕೆ ಒಂದು 6 ಗಂಟೆವರೆಗೂ ಡ್ಯೂಟಿ ಮಾಡ್ಕೊಂಡು ಹೋಗೋಣ ಅಂತ ರ್ಯಾಪಿಡೋ ಮಾಡಿದೆ. ಅದೇ ಸ್ವಿಗ್ಗಿ ಝೊಮ್ಯಾಟೊ ಏನಾದರೂ ಮಾಡ್ತೀನಿ ಅಂದರೆ ನಿಮಗೆಲ್ಲ ಗೊತ್ತಿದೆ, ಲಾಗಿನ್ ಅವರ್ಸ್ ಮೇಂಟೈನ್ ಮಾಡಬೇಕು. ಲಾಗಿನ್ ಅವರ್ಸ್ ಮೇಂಟೈನ್ ಮಾಡಿಕೊಂಡು ಮ್ಯಾಚ್ ನೋಡಬೇಕು ಅಂದರೆ ಕಷ್ಟ. ಅದಕ್ಕೋಸ್ಕರ RCBಗೋಸ್ಕರ ಇವತ್ತು ರ್ಯಾಪಿಡೋನ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಡ್ಯೂಟಿ ಬಂದಿದೆ HSR ಲೇಔಟ್ಗೆ, ಕಸ್ಟಮರ್ನ ಪಿಕಪ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಮಾತಾಡ್ಕೊಳ್ಳೋಣ. ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಸ್ಟಮರ್ ಯಾವ ಮನೆಯಿಂದ ಬರ್ತಾರೋ ಗೊತ್ತಿಲ್ಲ, ಬರ್ತೀನಿ ಅಂತ ಹೇಳಿದ್ದಾರೆ. ರೀಚ್ ಕೊಟ್ಬಿಡ್ಬೇಕು ಫಸ್ಟ್, ಯಾಕಂದರೆ ಇದರಲ್ಲಿ ಇವಾಗೇನೋ ವೆಯ್ಟ್ ಟೈಮ್ ಅಂತ ಕೊಟ್ಟವನೆ. ಆಫ್ಟರ್ 3 minutes ಯು ವಿಲ್ ಗೆಟ್ ಎಕ್ಸ್ಟ್ರಾ ಚಾರ್ಜ್ ಫಾರ್ ವೆಯ್ಟಿಂಗ್ ಅಂತ. ಸೊ ನೋಡೋಣ, 3 ನಿಮಿಷ ಮೇಲೆ ಏನಾದರೂ ಆದರೆ ಕಸ್ಟಮರು ಬರೋದು, ವೆಯ್ಟಿಂಗ್ ಚಾರ್ಜ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ನಮ್ಮ ರ್ಯಾಪಿಡೋ ಅಣ್ಣ. ಸಿದ್ರೆ ಸೊ ಈ ವಿಡಿಯೋಗೆ ನನಗೆ ಈಗ ಮೆಜಾರಿಟಿ ಕಮೆಂಟ್ ಬರೋದೇನಪ್ಪ ಅಂತ ನನಗೆ ಗೊತ್ತು. ಮೊದಲೇ ನಾನು ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಏನಪ್ಪ ಅಂದರೆ ಬೈಕ್ ಟ್ಯಾಕ್ಸಿನ ಮಾಡಬಹುದಾ ಮಾಡಬಾರ್ದಾ ಅಂತ ಹೇಳೋದಕ್ಕೆ ನಾನೇ ಅಂತೂ ಯಾರೂ ಅಲ್ಲ. ಬಟ್ ಆದರೆ ನಾನೊಬ್ಬ ಇಲ್ಲಿ ಇದನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇರೋದ್ರಿಂದ, ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋದು ಅನ್ನೋದಕ್ಕಿಂತ ಇದೊಂದು ಆಪ್ಷನ್ ನನ್ನ ಜೀವನ ದುಡಿಯೋಕ್ಕೋಸ್ಕರ, ನನ್ನ ಜೀವನ ನಡೆಯೋದಕ್ಕೋಸ್ಕರ ಇದೊಂದು ಆಪ್ಷನ್ನಲ್ಲಿ ಇದೆ. ಅದಕ್ಕೆ ನಾನು ಬಂದು ಇಲ್ಲಿ ಅರ್ನ್ ಮಾಡ್ತಾಯಿದ್ದೀನಿ. ನಾನು ಹೇಳೋದೇನಪ್ಪ ಅಂದರೆ ಈ ಒಂದು ಆಪ್ಷನ್ನು ಇಲ್ಲದೆ ಅದಕ್ಕೆ ನಾವು ಬಂದಿರೋದು, ಇಲ್ಲಾಂದರೆ ನಾವು ಬರ್ತಿರಲಿಲ್ಲ. ಸೊ ನಾವು ಎಲ್ಲ ಒಂದು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ ಗೌರ್ಮೆಂಟ್ ಹತ್ರ, ನನಗೆ ಗೊತ್ತಿರೋ ಪ್ರಕಾರ ಈ ಒಂದು ಜೂನ್ 15 ಈ ತಿಂಗಳಲ್ಲಿ 15ನೇ ತಾರೀಕಿಗೆ ಇದರ ಒಂದು ಕೊನೆಯ ಡಿಸಿಷನ್ ಬರುತ್ತೆ ಅಂತ ನಾವು ಅನ್ಕೊತಾ ಇದ್ವಿ. ಬಟ್ ಆದರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡಬೇಕು. ಬಟ್ ದ ಎಂಡ್ ಆಫ್ ದ ಡೇ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ ಗೌರ್ಮೆಂಟ್ ಹತ್ರ ಆಗಲಿ, ಇಲ್ಲಾಂದರೆ ನಮ್ಮ ಕೋರ್ಟ್ ಹತ್ರ ಆಗಲಿ, ಇದರಿಂದ ನಂಬ್ಕೊಂಡು ತುಂಬ ಜನ ಜೀವನ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ. ಮತ್ತು ಒಂದಷ್ಟು ಜನ ಈಗ ಡೈರೆಕ್ಟಾಗಿ ಹೇಳ್ಬೇಕು ಅಂದರೆ ಆಟೋದವ್ರೂ ಒಂದಷ್ಟು ಜನ ಹೇಳ್ಬೋದು ಇದರಿಂದ ನಮಗೂ ಅನ್ಯಾಯ ಆಗಿದೆ ಅಂತ. ಸೊ ಅದಕ್ಕೆ ನನಗೆ ಗೊತ್ತಿರೋ ಪ್ರಕಾರ, ನನ್ನ ಅನಿಸಿಕೆ ಮತ್ತು ನಾನು ತುಂಬ ಕಡೆ ವಿಡಿಯೋಗಳಲ್ಲಿ ನೋಡಿರೋ ಪ್ರಕಾರ, ಈಗ ಈ ಇಶ್ಯೂ ಸಾಲ್ವ್ ಆಗಬೇಕು ಅಂದರೆ ಈಗೇನೋ ಒಂದು ಮಾಡಬೇಕು. ಈಗ ಎಳ್ಕೊಂಡು ಹೋಗೋಕ್ಕೆ ಆಗಲ್ಲ. ಈಗ ಎಷ್ಟೋ ದಿವಸಗಳಿಂದ ಇದು ಈಗ ಅವ್ರಿಗೂ ಪ್ರಾಬ್ಲಮ್ಮು, ಈ ಕಡೆ ನಮಗೂ ಪ್ರಾಬ್ಲಮ್ಮು ಆಗ್ತಾ ಇರೋದ್ರಿಂದ ಇದಕ್ಕೆ ಒಂದು ಕೊನೆಯದಾಗ ಏನಾದರೂ ಒಂದು ಆಪ್ಷನ್ ತರಬೇಕು. ನನಗೆ ಗೊತ್ತಿರೋ ಪ್ರಕಾರ ಕಂಪ್ಲೀಟ್ಲಿ ಬ್ಯಾನ್ ಅಂತ ಮಾಡಿಬಿಡಬೇಕು. ಬ್ಯಾನ್ ಅಂತ ಮಾಡಿಬಿಟ್ಟು ಇಲ್ಲಿ ಕೆಲಸ ಮಾಡೋರಿಗೆ ಒಂದಷ್ಟು ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡಿಕೊಡ್ಬೇಕು. ಇಲ್ಲ ಅಂತ ಅಂದರೆ ಇದರಲ್ಲೇ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದಕ್ಕೆ ಆದಂಥ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಈಗ ಹೆಂಗೆ ಆಟೋದವ್ರಿಗೆ ಲೈಕ್
ಯೂನಿಫಾರ್ಮ್ ಆಗಲಿ ಮೀಟ್ರ್ ಆಗಲಿ ಈ ಥರ ಇದೆ. ಆಟೋದಲ್ಲಿ ಬಿಡಿ, ಅದು ಮೀಟ್ರ್ ಹಾಕೋದು ಕೆಲವರು ಹಾಕ್ತಾರೆ, ಕೆಲವರು ಹಾಕಾರ, ಕೆಲವರು ಒಳ್ಳೆಯವರು ಇದ್ದಾರೆ, ಕೆಲವರು ಆ ಥರನೂ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲರೂ ಕೆಟ್ಟವರಲ್ಲ. ಬಟ್ ಆ ಥರ ನಮಗೂ ಒಂದು ಆಪ್ಷನ್ನ ತಂದರೆ, ಅಥವಾ ಮೀಟ್ರ್ ಅನ್ನೋದು, ಇಲ್ಲಾಂದರೆ ಯೂನಿಫಾರ್ಮು, ಇಲ್ಲಾಂದರೆ ಎಲ್ಲೋ ಬೋರ್ಡು, ಈ ಥರ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕಂಡೀಷನ್ಸ್ನ ತಂದು ನಮಗೆ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡಿಕೊಟ್ರೆ ನಮಗೂ ಒಳ್ಳೆಯದು. ಒಂದು ಆ ಕಡೆ ಆಟೋದವ್ರೂ ಅವ್ರಿಗೂ ಲೈಕ್ ಅವಾಗ ಒಂದು ಲೈಕ್ ಏನೋ ಒಂಥರ ಲೈಕ್ ಬಿಡಪ್ಪ ಅವರು ನಮ್ಮ ಥರ ದುಡ್ಕೊಂತವ್ರು ಅಂದ್ಬಿಟ್ಟು ಅವರು ಸುಮ್ಮನಾಗ್ತಾರೆ. ನನ್ನ ಪ್ರಕಾರ ಇದಕ್ಕೆ ಏನೋ ಒಂದು ಕ್ಲಾರಿಟಿಯಾಗಿ ಈ ಜೂನ್ 15ನೇ ತಾರೀಕು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ, ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಆದರೆ ನಾನು ಹೇಳೋದೇನಪ್ಪ ಅಂದರೆ, ಇದನ್ನು ನಂಬ್ಕೊಂಡಂತೂ ತುಂಬ ಜನ ಕೆಲಸ ಮಾಡ್ತಿದ್ದಾರೆ. ಯಾರಾದರೂ ಕೆಲಸ ಮಾಡ್ಬೋದು ಅಂತ ಕೇಳಿದ್ರೆ ನಾನು ಹೇಳೋದೇನಪ್ಪ ಅಂದರೆ, ಸ್ವಲ್ಪ ಜೂನ್ 15ನೇವರೆಗೂ ತಾಳ್ಮೆಯಿಂದ ವೆಯ್ಟ್ ಮಾಡೋಣ. ಏನಾಗುತ್ತೋ ಅದಾದಮೇಲೆ ಮುಂದಿನ ದಿನಗಳಲ್ಲಿ ಮಾಡ್ಬೋದಾ ಮಾಡಬಾರ್ದು ಅಂತ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಸ್ಯಾಟ್ಲೈಟ್ ಬಸ್ ಸ್ಟಾಪ್ಗೆ 163 ರೂಪಾಯಿ. ಆ ಕಡೆ ಹೋದರೆ ಮತ್ತೆ ರಿಟರ್ನ್ ಸಿಗೋಲ್ಲ, ಅದೇ ಬೇಜಾರಲ್ಲಿ. ಓಕೆ, ಫಸ್ಟ್ ಡೇ ಡ್ಯೂಟಿ ಕಂಪ್ಲೀಟ್ ಆಯಿತು. ಕಮಿಷನ್ ತಗೊಂಡಿದ್ದೀನಿ, ಸೊ ಅದಕ್ಕೆ ಹೊರಗಡೆ ಕಮಿಷನ್ ಇಲ್ಲ ಅಂದಿದ್ರೆ ಕಷ್ಟ ಆಗಿರೋದು. 201 ರೂಪಾಯಿ. ಸ್ಯಾಟ್ಲೈಟ್ಗೆ ಹೋಗ್ಬೋದಿತ್ತು, ಬಟ್ ಸ್ಯಾಟ್ಲೈಟಲ್ಲಿ ರಿಟರ್ನ್ ಆರ್ಡ್ರ್ ಒಂದೊಂದು ಸರಿ ಸಿಗೋಲ್ಲ ಗುರು, ಅದೇ ಬೇಜಾರು. ಒಂದೊಂದು ಸರಿ ಸಿಗ್ಬಿಡುತ್ತೆ, ಒಂದೊಂದು ಸರಿ ಸಿಗೋದೇ ಇಲ್ಲ, ಅಲ್ಲಿ ಕಾಯಬೇಕು. ಅದಕ್ಕೆ ಎತ್ತಿಲ್ಲ. ನೋಡೋಣ, ಬೇಜಾನ್ ಬರ್ತವೆ HSR ಲೇಔಟಲ್ಲಂತೂ. ಇಲ್ಲೇ ನೀನೇನು ವೆಯ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಬರ್ತಾನೆ ಇರ್ತದೆ ಸೆಕೆಂಡ್ಗೂ. ನೋಡಿ, ಚಿಕ್ಕಪೇಟೆಗೆ 168 ರೂಪಾಯಿ ಕೊಡ್ತಾರೆ 9 ಕಿಲೋಮೀಟ್ರ್. ಬಟ್ ಏನಂದರೆ ಟ್ರಾಫಿಕ್ ಅಲ್ವಾ ಈ ಟೈಮಲ್ಲಿ, ಅದಕ್ಕೆ ಯಾರೂ ಹೋಗೋಕೆ ಇಷ್ಟಪಡಲ್ಲ ಅಷ್ಟೇ. ಓಕೆ ಗೈಸ್, ಬನ್ನಿ ವೆಯ್ಟ್ ಮಾಡೋಣ. ಈಗ ನಾನಂತೂ ಒಂದು ಲಾಂಗ್ ರೈಡ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಈ ಕಡೆಯಿಂದ ಒಂದು ಲಾಂಗು. ಆ್ಯಕ್ಚುಲಿ ಮೊನ್ನೆನೋ ರ್ಯಾಪಿಡೋ ಮಾಡಿದ್ದೆ. ಅವಾಗೇನಾಯ್ತು ಗೊತ್ತಾ, ಇಲ್ಲಿಗೆ ಬಂದಿದೆ HSR ಲೇಔಟ್ಗೆ, ಬಟ್ ಬೇರೆ ಸೆಕ್ಟರ್ಗೆ. ಇಲ್ಲಿಂದ ಲಾಂಗ್ ಹಾಕ್ಕೊಂಡೋಗಿದೆ ಎಲ್ಲಿಗೆ ಅಂದರೆ ಆಚಾರ್ಯ ಕಾಲೇಜ್ಗೆ. ಆ್ಯಕ್ಚುಲಿ ಅದು ವೀಡಿಯೋ ಮಾಡಬೇಕಿತ್ತು, ಬಟ್ ಅವತ್ತು GoPro ತಂದಿರಲಿಲ್ಲ, ಅದಕ್ಕೆ ವೀಡಿಯೋ ಮಾಡಿರಲಿಲ್ಲ. ಓಕೆ ಬನ್ನಿ, ಯಾವುದಾದ್ರೂ ಲಾಂಗ್ ಆ ಥರ ಸಿಕ್ಕರೆ ಅಟ್ಲೀಸ್ಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಒಂದು 250 ರೂಪಾಯಿ ಮೇಲೆ, ಒಂದು 300 ರೂಪಾಯಿ ಯಾವುದಾದ್ರೂ ಸಿಕ್ಕಿದ್ರೆ ಅಂಥದ್ದು ಎತ್ಕೊಳ್ಳೋಣ ಅಂತ. ಒಂದು 15-20 ನಿಮಿಷ ವೆಯ್ಟ್ ಮಾಡ್ತೀನಿ. ಸಿಗಲಿಲ್ಲ ಅಂದರೆ ಸಿಕ್ಕಿದ್ದೆ ಪಂಚಾಮೃತ ಅಂದ್ಕೊಂಡು ಯಾವ್ದು ಸಿಕ್ಕಿದ್ರೆ ಅದು ಎತ್ಕೊಂಡು ಹೋಗೋದು. ಯಾವ್ದು ಸಿಗುತ್ತೋ ನೋಡೋಣ. ಅತ್ಯಾಸೆ ಗತಿಗೇಡು ಅನ್ನಂಗಾಯ್ತು ನನ್ನ ಪರಿಸ್ಥಿತಿ. ಆ್ಯಕ್ಚುಲಿ ನಿಮ್ಗೆ ಆಗಲೇ ಹೇಳ್ದಂಗೆ 150 ರೂಪಾಯಿ, 250 ರೂಪಾಯಿ, 300 ರೂಪಾಯಿ ಆ ಥರ ಒಂದು ಲಾಂಗ್ ರೈಡ್ಗೆ ವೆಯ್ಟ್ ಮಾಡ್ತೀನಿ ಅಂತೇಳಿ ಒಂದು 3/4 ಅವರ್ ವೆಯ್ಟ್ ಮಾಡಿದೆ. ಯಾವುದು ಲಾಂಗ್ ಬಂದೇ ಇಲ್ಲ. ಬಂದು ಜಿಗಣಿ ಕಡೆ 300 ಚಿಲ್ಲರೆ ಬಿದ್ದಿತ್ತು. ಬಟ್ ಅದಾದೇನಾದರೂ ಜಿಗಣಿ ಕಡೆ ಹೋಗ್ಬಿಟ್ಟಿದ್ರೆ ಪೆಟ್ರೋಲ್ ಗಾಡಿ ಆಗಿದ್ದರೆ ಏನೋ ಅನ್ಬೋದು. ನಂದು ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ಹಿಂಸೆ. ಸೊ ಅದಕ್ಕೋಸ್ಕರ ಎತ್ತಲಿಲ್ಲ, ಅದನ್ನು ಬಿಟ್ಟೆ. ಅದಾದಮೇಲೆ ಯಾವುದು ಬಂದಿಲ್ಲ ಗುರು, ಎಲ್ಲ ಬರೀ ಲೋಕಲ್ಲೇ ಬರೋಕ್ಕೆ ಶುರುವಾಯಿತು. ಅದಕ್ಕೆ ಇನ್ನೇನು ಮಾಡಲಿ ಅಂತ ಕೊನೆಗೆ ಮಾದೇಪುರಕ್ಕೆ ಒಂದು 190 ರೂಪಾಯಿ ಎತ್ಕೊಂಡಿದ್ದೀನಿ. ಡ್ರಾಪ್ ಕಡೆಗೆ ಹೋಗ್ತಾಯಿದ್ದೀನಿ, ನೋಡೋಣ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಾನು ಅದೇ ಹೇಳೋದು, ಜಾಸ್ತಿ ಒಂದು ಲೊಕೇಶನ್ ಹತ್ರ ವೆಯ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಮಿನಿಮಮ್ ಅಂದರೆ 15-20 ನಿಮಿಷ, ಇಲ್ಲ ಅಂದರೆ ಅಮ್ಮಮ್ಮಂದ್ರೆ ಹಾಫ್ ಆನ್ ಅವರು. ನಾನೇನು ಮಾಡಿದೆ ಅಂದರೆ, ಅಲ್ಲಿ ಟೀ ಕುಡ್ಕೊಂಡಿದ್ದೆ. ಅಲ್ಲೇ ಒಬ್ಬ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ದರು. ಅವ್ರ ಹತ್ರ ಮಾತಾಡಿಕೊಂಡು ಅವರು ಯಾವುದೊಬ್ಬರು ಬೆಸ್ಟು ಹಿಂಗೆ ಅಂತ ಅವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಡಿಸ್ಕಸ್ ಮಾಡ್ತಿದ್ವಿ. ಹಾಗೆ ಅದು ಟೈಮ್ ಹೋಗಿದೆ ಗೊತ್ತಾಗಿಲ್ಲ, 45 ನಿಮಿಷ. ಸೊ ಅದಾದಮೇಲೆ ಈಗ ಎತ್ಕೊಂಡಿರೋದು ಮಹದೇವಪುರಕ್ಕೆ. ಇಲ್ಲಿಂದ 190 ರೂಪಾಯಿ ಕೊಟ್ಟಿದ್ದಾನೆ. 17 ಕಿಲೋಮೀಟ್ರ್ ಇದೆ, 46 ನಿಮಿಷ ತೋರಿಸ್ತಾ ಇದೆ. ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಇರ್ತದೆ ಈಗ, ಯಾಕಂದರೆ ಬಿಕಾಸ್ ಆಫ್ ವೇ 2 ಅಂದರೆ ಮಾರತಳ್ಳಿ ವೇಯಲ್ಲಿ ಹೋಗಬೇಕು. ಮಾರತಳ್ಳಿಯಲ್ಲಿ ಮತ್ತು ಈಗ ಬೆಲ್ಲಂದೂರು ಕಡೆಯಿಂದ ಹೋಗೋದ್ರಿಂದ ಸಿಕ್ಕಾಪಟ್ಟೆ ಜಾಮ್ ಇರ್ತದೆ. ಬಟ್ ನನಗೆ ಒಂಚೂರು ಭಯ ಆಗ್ತಿರೋದೇನಪ್ಪ ಅಂದರೆ, ಮಹದೇವಪುರದ ಹತ್ರ ಅಲ್ಲಿಂದ ಮತ್ತೆ ಡ್ಯೂಟಿ ಲಾಂಗ್ ಸಿಗಲ್ವಾ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ಒಂದೊಂದು ಸರಿ ಸಿಗುತ್ತೆ, ಒಂದೊಂದು ಸರಿ ಸಿಗಲ್ಲ. ಅದಕ್ಕೆ ಸೊ ಬನ್ನಿ ಹೋಗಿ ಡ್ರಾಪ್ ಕಡೆಗೆ ಹೋಗೋಣ. ಇಲ್ಲಿ ನೋಡಿ, ಟ್ರಾಫಿಕ್ಕಿಂದ ಎಸ್ಕೇಪ್ ಆಗೋದಕ್ಕೋಸ್ಕರ ನಮ್ಮ 2 ವೀಲರ್ ಅವರು ಹೆಂಗೆಲ್ಲ ಹೋಗ್ತಿದ್ದೆ ಅಂದರೆ ಅಡ್ವೆಂಚರ್ ಮಾಡ್ತವ್ರೆ ಫುಲ್ಲು. ಎಲ್ಲಿ ಜಾಗ ಸಿಕ್ಕಿದ್ರೆ ಅಲ್ಲಿ ದೂರ್ತಾ ಇರೋದೆ. ಈ ಬೆಲ್ಲಂದೂರು ಟ್ರಾಫಿಕಲ್ಲಿ ಸಿಗಾಕೊಂಡ್ರೆ ಅಷ್ಟೇ ನೋಡಿ, ಎಲ್ಲೆಲ್ಲಿ ದೂರ್ತಾ ಇದ್ದಾರೆ ಅಂದರೆ ಯಪ್ಪ. ನಾನೇನಾದರೂ ನಾನು ಡಿಯೋ ಹಳೆ ಗಾಡಿ ಇದ್ದಿದ್ದರೆ ನಾನು ಹಂಗೆ ಹೋಗ್ಬಿಡ್ಬೋದಿತ್ತು. ಫುಲ್ ಜಾಮ್ ಆಗಿದೆ, ಅದಕ್ಕೇ ಅವರು ಹಂಗೆಲ್ಲ ಹೋಗ್ತಾ ಇರೋದು. ಗೈಸ್, ಈ ಟ್ರಾಫಿಕಲ್ಲಿ ಹೋಗ್ತಾ ನನ್ನ ಮುಂದೆ ಒಂದು ಆಟೋ ಬಂತು. ಓವರ್ಟೇಕ್ ಮಾಡಿಕೊಂಡು ನನಗೆ ಬೈಯೋಣ ಅನ್ನೋಷ್ಟು ಕೋಪ ಬಂದುಬಿಡ್ತು. ಏನಕ್ಕೆ ಅಂದರೆ ನೋಡಿ, ಹಿಂಗೆ ಬರ್ರಂತ ಬಂದು ಬ್ರೇಕ್ ಆಗ್ತಾ. ಆದರೆ ಅವ್ನು ಬರ್ದಿರೋ ಲೈನ್ಸ್ ಇದೆಯಲ್ಲ ಅಣ್ಣ, ಅದಿಷ್ಟ ಆಯಿತು.
ಏನಪ್ಪ ಅಂದರೆ ಸಾಧಿಸಬೇಕು ಅನ್ನೋ ಛಲ ಎಲ್ಲರಿಗೂ ಇದೆ. ಎಷ್ಟೋ ಜವಾಬ್ದಾರಿಗಳ ಮುಂದೆ ಸಾಧನೆಗೂ ಸಾವಾಗಿದೆ. ಇದು ನಿಜ ಹೇಳ್ತೀನಿ. ಎಷ್ಟೋ ಜನ ಹುಡುಗರಿಗೆ ಅನ್ವಯಿಸುತ್ತೆ. ಸೈನ್ಸ್ ಓದಿದ್ಮೇಲೆ ನನಗೆ ಸಿಕ್ಕಾಪಟ್ಟೆ ಖುಷಿ ಐತೆ. ನಿಂಗೆ ಅಂದರೆ ಎಷ್ಟೋ ಜನ ಹುಡುಗರು ಏನೇನೋ ಮಾಡಬೇಕು, ನನಗೆ ಅದು ಆಸೆ, ಏನೋ ಸ್ಪೋರ್ಟ್ಸಲ್ಲಾಗಿರ್ಬೋದು, ಇನ್ನೊಂದರಲ್ಲಾಗಿರ್ಬೋದು, ಎಷ್ಟೆಷ್ಟೋ ಕನಸು ಕಟ್ಕೊಂಡಿರ್ತಾರೆ. ಅದರಲ್ಲೊಬ್ಬ ನಾನು, ಓಕೆನಾ. ಬಟ್ ಜವಾಬ್ದಾರಿಗಳಂತ ಬಂದಾಗ ಸಾಧನೆನೂ ಸೂಸೈಡೇ ಮಾಡ್ಕೊಂಬಿಡುತ್ತೆ. ಸೊ ಸಿಕ್ಕಾಪಟ್ಟೆ ಬೇಜಾರಿದೆ ಅಂಥ ವಿಚಾರಲ್ಲಂತೂ. ಯಾಕಂದರೆ ಎಷ್ಟೆಷ್ಟೋ ಆಸೆಗಳಿತ್ತು. ಸಿನಿಮಾದಲ್ಲಿ ಮಾಡಬೇಕು ಅನ್ನೋ ಆಸೆ ಇತ್ತು, ಸ್ಪೋರ್ಟ್ಸಲ್ಲಿ ಇದು ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ಎಷ್ಟೋ ಜನಕ್ಕೆ ಬಂದಾಗ ಕೇಳ್ತಾರೆ, ಬ್ರೋ ನೀವು ಟ್ರಾವೆಲಿಂಗ್ ಮಾಡಿ ಬ್ರೋ ಅಂತ. ನನಗೂ ಒಂದು ಆಸೆ ಇತ್ತು, ಎಕ್ಸ್ಪಲ್ಸ್ ಗಾಡಿ ತೊಗೊಂಡು ಟ್ರಾವೆಲಿಂಗ್ ಮಾಡಬೇಕು ಅಂತ. ಆದರೆ ನನ್ನ ಕಮಿಟ್ಮೆಂಟ್ಸು, ನನ್ನ ಜವಾಬ್ದಾರಿಗಳು ನನ್ನ ಆಸೆನ ಸಾಯಿಸ್ಬಿಡ್ತು. ಸೊ ತುಂಬ ಜನ ಹೇಳ್ತಿರ್ತೀರ, ಬ್ರೋ ಇದು ಬೇಡ ಬ್ರೋ ಟ್ರಾವೆಲಿಂಗ್ ಮಾಡಿ ಅಂತ. ಸೊ ಅದು ಎಲ್ಲದಕ್ಕೂ ಮುಂಚೆ ಟ್ರಾವೆಲಿಂಗ್ ಮಾಡಬೇಕು ಅಂತಲೇ ಈ ಫೀಲ್ಡಿಗೆ ಬಂದಿದ್ದು. ಬಟ್ ಆದರೆ ಮಾಡೋಣ, ಒಂದಲ್ಲ ಒಂದು ದಿವಸ ಮಾಡೋಣ. ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ಒಂದಲ್ಲ ಒಂದು ದಿವಸ ಮಾಡ್ತೀನಿ. ಗೈಸ್, ಕಸ್ಟಮರ್ ಲೊಕೇಶನ್ ಹತ್ರ ಹೋಗ್ತಿದ್ದಾಗ ಕಸ್ಟಮರು ಈ ಕಡೆಯಿಂದ ಹೋಗಿ ಅಂದರೆ ಒಂದು ಅರ್ಧ ಕಿಲೋಮೀಟ್ರು ಎಕ್ಸ್ಟ್ರಾ ಸುತ್ತಾಡ್ಸ್ಕೊಂಬಂದ. ಏನಕ್ಕೆ ಅಂತ ಅಂದರೆ ಸ್ವಲ್ಪ ಕೆಲಸ ಇದೆ ಅರ್ಜೆಂಟು ಅಂದ. ಏನೋ ಬಿಡು ಅರ್ಜೆಂಟ್ ಅಂತ ಬಂದರೆ ಇಲ್ಲಿ ನೋಡಿದ್ರೆ ದೇವಸ್ಥಾನದ ಒಳಗಡೆ ಹೋಗೋನೆ. ಯಾವ ದೇವಸ್ಥಾನ ಗೊತ್ತಾ? ಅಲ್ಲಿ ಕಾಣಿಸ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ನೋಡಿ ಅಲ್ಲಿ ಕಾಣಿಸ್ತಿದೆ ದೊಡ್ಡದಾಗಿ ಬಾಟ್ಲು. ಸೊ ಈ ದೇವಸ್ಥಾನ ಒಳಗಡೆ ಹೋಗಿದ್ದಾರೆ. ಈಗ 1 ಕಿಲೋಮೀಟ್ರ್ ಏನೋ ಸುತ್ತಾಡಿಸ್ಕೊಂಡು, 1 ಕಿಲೋಮೀಟ್ರ್ ಇಲ್ಲ, ಒಂದು 800 ಮೀಟ್ರ್ ಏನೋ ಸುತ್ತಾಡಿಸ್ಕೊಂಡು ಕರ್ಕೊಬಂದಿರೋದು. ನೋಡೋಣ, ಅಲ್ಲೋದ್ಮೇಲೆ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂದಿದ್ದಾನೆ. ಅಲ್ಲೋದ್ಮೇಲೆ ಏನು ಕೆಲಸ ತೆಗಿತಾನೆ ಗೊತ್ತಿಲ್ಲ. ಬಟ್ ಅರ್ಜೆಂಟ್ ಕೆಲಸ ಅಂತಂದಲ್ಲ, ನಾನೇನೋ ತೊಗೊಬೇಕು ಮೆಡಿಸನ್ ಅಂದ್ಕೊಂಡೆ. ಆದರೆ ಈ ಮೆಡಿಸನ್ ಅಂತ ಗೊತ್ತಿಲ್ಲ. ಬಾಸ್ ಬರಲಿ, ನೋಡೋಣ ಏನು ಹೇಳ್ತಾರೆ ಅಂತ. ಓಕೆ, ಏಕೆ ತೀರ್ಥ ಬೇಡ. 220 ಆಗಿದೆ. 20 ರೂಪಾಯಿ ಅಂದರೆ 240 ಭಯ್ಯ. ऑनलाइन कर दो, कैश नहीं चाहिए, ऑनलाइन कर दो प्लीज़. ऑनलाइन नहीं चलेगा, इसके लिए 240. ಈಗ ಒಂದು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಕಸ್ಟಮರ್ನ. ಎಲ್ಲಪ್ಪ ಅಂದರೆ ಯಲಹಂಕ ನ್ಯೂ ಟೌನು. ಕಸ್ಟಮರ್ಗೆ ಈಗ ಉಗಿತೀನಿ ನೋಡು, ಹೆಂಗೆ ಉಗಿತೀನಿ ಅಂದರೆ ಹೊಟ್ಟೆಗೆ ಅನ್ನ ತಿಂತಾನೆ ಬೇರೆ ತಿಂತಾನಂತ ಉಗಿತೀನಿ. ಹಿಂದೆನೇ ಇದ್ದಾನೆ ಕಸ್ಟಮರು. ಏನು ಮಾಡ್ದ ಅಂದ ಪುಣ್ಯಾತ್ಮ, ಹೆಲ್ಮೆಟ್ ತೆಗೆದುಬಿಟ್ಟಿದ್ದಾನೆ. ಸಾರಿ ನಯ ಭಯ್, ಸಿ ಪೊಲೀಸ್ ಇಸ್ ನಾ ಕನ್ನಡ ಅರ್ಥ ಆಗುತ್ತಾ? ಯು ನಾಟ್ ಅಂಡರ್ಸ್ಟ್ಯಾಂಡ್. ಸಿ ಕ್ಯಾಮ್ರಾ ಇಸ್ ದೇರ್, ಓಕೆ. 1 photo 500 rupees, 1 signal jump. So every signal how much? I earn only 1 day 1000 rupees only, okay. The common sense. It's okay, but next time don't do please. Okay, it's yeah, it's okay. No, yeah, thank you. ಕಸ್ಟಮರ್ಗೆ ನಿಜ ಹೆಂಗೆ ಬೈದೆ ಅಂದರೆ, ಆ್ಯಕ್ಚುಲಿ ಅದು ವೀಡಿಯೋ ಮಾಡ್ಕೊಂಡಿಲ್ಲ. ಅಂದರೆ ಅವ್ರಿಗೆ ತೆಲುಗು ಬರುತ್ತೆ, ನನಗೂ ತೆಲುಗು ಬರುತ್ತೆ. ಸೀರಿಯಸ್ಸಾಗಿ ಬೈದು ಹಾಕ್ಬಿಟ್ಟೆ ನಾನು. ಅಲ್ಲ, ನಾನು ಹೇಳಿ ಅಂದರೆ ಕನ್ಫರ್ಮಾಗಿ ಅವ್ರಿಗೆ ಪುಣ್ಯಾತ್ಮನಿಗೆ ಹೆಲ್ಮೆಟ್ ಹಾಕೋ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಹಚ್ಕೊಂಡಿದ್ದೀನಿ. ನೋಡಿದ್ರೆ ನಾನು ಎಲ್ಲಿಗೆ ಬಂದು ನೋಡ್ಕೊತಾ ಇದ್ದೀನಿ, ಯಲಹಂಕ ಮಾಲ್ ಇದೆ ಅಲ್ವಾ, ಮಾಲ್ ಹತ್ರ ಬಂದು ಯಲಹಂಕ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಹತ್ರ ಬಂದು ನೋಡ್ತೀನಿ, ಮಿರರಲ್ಲಿ ಹೆಲ್ಮೆಟ್ ಹಾಕಿಲ್ಲ. ಎಲ್ಲಪ್ಪ ತೆಗ್ದೆ ಹೆಲ್ಮೆಟ್ಟು ಅಂದರೆ ನಾನು ಹೆಬ್ಬಲ್ದಲ್ಲೇ ತೆಗೆದುಬಿಟ್ಟೆ. ಅಲ್ಲಿ ಎಲ್ಲೂ ಪೊಲೀಸವ್ರು ಇರಲ್ವಲ್ಲ, ಅದಕ್ಕೆ ತೆಗೆದುಬಿಟ್ಟೆ ಅಂತಿದ್ದಾನೆ. ನಾನು ಎಷ್ಟು ಹುರಿದೋಗ್ಬಿಡ್ತಂದರೆ ಬೈದ್ಬಿಟ್ಟಿದ್ದೀನಿ ನಾನು. ಹೆಂಗೆ ಬೈದಿದ್ದೀನಿ ಅಂದರೆ ಅವನು ಅದಕ್ಕೆ ಅಷ್ಟು ಇದಾಗಿ ಹೇಳಿದ್ದು ಅವ್ನು ಸಾರಿ ಅಂತ. ನಾನು ಯಾರಿಗೂ ಹೋಗಲ್ಲ, ಪೊಲೀಸವ್ರು ಹಿಡಿಯಲ್ಲ ಓಕೆನಪ್ಪ. ಮೇಲೆ ಫೋಟೋದಲ್ಲಿ ಹಾಕಿದ್ರೆ ಫೈನು. ನಾನು ಎಲ್ಲರ ಹತ್ರ ದಯವಿಟ್ಟು, ನಾನು ಇದನ್ನು ಎಷ್ಟೋ ಸರಿ ನಾನು ಹೇಳಿದ್ದೀನಿ, ಈಗಲೂ ಹೇಳ್ತಿದ್ದೀನಿ, ದಯವಿಟ್ಟು ಹೆಲ್ಮೆಟ್ ಕೊಟ್ಟಾಗ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ಅವ್ರಿಗೆ ಮೆನ್ಷನ್ ಮಾಡಿ ಹೇಳಿ. ಅದಾದಮೇಲೆ
ಮಿರರಲ್ಲಿ ನೋಡ್ಕೊತ ಇರಿ ಕಸ್ಟಮರ್ ಹೆಲ್ಮೆಟ್ ಹಾಕವರ ಇಲ್ಲ ಅಂತ ಪುಸುಕ್ ಬಂದು ತೆಗೆದುಬಿಟ್ಟಿರ್ತಾರೆ. ಅವ್ರು ತೆಗೆದುಬಿಡ್ತಾರೆ, ಬಟ್ ಅದ್ರ ಫೈನ್ ಬಿದ್ದರೆ ನಾವು ಕಟ್ಟಬೇಕು. ಅವ್ರೇನು ಕಟ್ತಾರಾ? ಈಗ 100 ರೂಪಾಯಿ ಒಂದು ರೈಡ್ ಬಂದಿರ್ತೀನಿ, ಅವ್ನು ಹೆಲ್ಮೆಟ್ ತೆಗೆದುಬಿಟ್ಟಿದ್ರೆ 500 ರೂಪಾಯಿ ಫೈನ್ ವಿತೌಟ್ ಹೆಲ್ಮೆಟ್ ಅಂತ ಹಾಕಿರ್ತಾರೆ. 500 ರೂಪಾಯಿ 100 ರೂಪಾಯಿಗೋಸ್ಕರ ನಾವು ಕಟ್ಟಬೇಕು ಅಂದರೆ ಹೆಂಗೆ ಅದು? ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಕಸ್ಟಮರ್ ಅಂತೂ ಒಂದು ಸರಿ ಡ್ರಾಪ್ ಮಾಡಿದ್ಮೇಲೆ ಮುಗಿದೋಯ್ತು ಅಯ್ಯಪ್ಪ ಅಂತ ನಮ್ಮ ಕೈಗೆ ಸಿಗೋಲ್ಲ. ಮತ್ತು ಅದ್ರ ಬದಲು ನೀವು ದಯವಿಟ್ಟು ಮಿರರಲ್ಲಿ ನೋಡ್ಕೊತ ಇರಿ, ಓಕೆನಾ? ಎಲ್ಲ ರೈಡರ್ಸ್ಗೂ ನಾನು ಸೀರಿಯಸ್ಸಾಗಿ ಹೇಳ್ತಿದ್ದೀನಿ. ಅವ್ನಿಗೆಷ್ಟು ನಾನು ಇಳಿಸ್ಬಿಡೋಣ ಅಷ್ಟು ನಾನು ರೆಕಾರ್ಡ್ ಮಾಡ್ಕೊಂಡಿಲ್ಲ. ನಾನು ಸೀರಿಯಸ್ಸಾಗಿ ಹೇಳ್ತೀನಿ, ತುಂಬ ಒಳಗರಾಗಿ ಬೈದೆ ನಾನು ಇರೋದು ಹೇಳ್ತಾ ಇದ್ದೀನಿ. ನಾನು ಎಷ್ಟು ಒಳಗರಾಗಾದರೆ ಅದು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನೀವು ಹೊಟ್ಟೆಗೆ ಅನ್ನ ತಿಂತೀಯಾ ಇಲ್ಲ ಬೇರೆ ಏನಾದ್ರು ತಿಂತೀಯಾ ಅಂತಲೇ ಕೇಳಿದೆ ನಾನು. ಅಲ್ಲ ನನಗೆ ಬರೋದು 135 ರೂಪಾಯಿ ಆರ್ಡ್ರ್, ನನಗೆ 500 ರೂಪಾಯಿ ಕಟ್ಟೋದು ನೀನು ಕಟ್ತೀಯ ಇಲ್ಲ ನಿಮ್ಮ ಅಪ್ಪ ಬಂದು ಕಟ್ತೇನೆ ಅಂತಲೇ ಕೇಳಿದೆ ನಾನು. ಅಷ್ಟು ಸಿಟ್ಟು ಬಂತು ನಾನು, ಬಟ್ ವೀಡಿಯೋ ಮಾಡಿಲ್ಲ ನಾನು. ಬಟ್ ಅವ್ನಿಗೆ ಅರ್ಥ ಆಯ್ತು ಅದು, ನನಗೆ ಅದು ಅಷ್ಟು ಸಾಕು. ನೆಕ್ಸ್ಟ್ ನಾನು ಮಿಸ್ಟೇಕ್ ಮಾಡಲ್ಲ ಅನ್ನಲ್ಲ, ಅಷ್ಟು ಸಾಕು ನಾನು. ಸ್ನೇಹಿತರೆ, ಸೊ ಫೈನಲಾಗಿ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈಗ ನನ್ನ ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 534 ರೂಪಾಯಿ ಆಗಿದೆ ಬೆಳಗ್ಗೆಯಿಂದ. ನಾನಿವತ್ತು ಅಟ್ಲೀಸ್ಟ್ ಒಂದು 1000 ರೂಪಾಯಿ ಮಾಡೋಣ ಅಂತ ಬಂದೆ, ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲೆಲ್ಲಿ ಹೋದ್ರೂ ಡ್ಯೂಟಿನೇ ಸಿಗಲಿಲ್ಲ. ಲಾಸ್ಟ್ ಯಲಹಂಕದಲ್ಲಿ ಒಂದು ಡ್ರಾಪ್ ಮಾಡಿದೆ ಗೊತ್ತಾ, ಅಲ್ಲಿಂದ ಒಂದು ಇದು ಭದ್ರಾಪಲ್ಲಿ ಒಳಗೆ ಕರ್ಕೊಬಂದೆ. ಅದೇ ಲಾಸ್ಟ್ ಆಮೇಲೆ ಡ್ಯೂಟಿನೇ ಬರ್ತಾಯಿಲ್ಲ. ಸೊ ಟೈಮು 3:30 ಆಗಿದೆ. ಮನೆ ನಿಯರ್ ಇದ್ದೀನಿ, ಗಾಡಿಯಲ್ಲಿ ಚಾರ್ಜ್ ಬರೀ 38 ಇದೆ. ಈಗ ಎಲ್ಲಾದರೂ ಲಾಂಗ್ ಹೋಗ್ಬಿಟ್ಟು ಮತ್ತೆ ತಗ್ಲಾಕೊಂಡ್ಬಿಟ್ರೆ ಚಾರ್ಜಿಂಗ್ ಇಳಿದ್ರೆ ಮನೆಗೆ ಬರೋಷ್ಗೆ ಲೇಟ್ ಆಗಿಬಿಡುತ್ತೆ, ಮ್ಯಾಚ್ ಮಿಸ್ ಆಗಿಬಿಡುತ್ತೆ. ಸೊ ಇವತ್ತು ಹೋಗಿ RCB ಮ್ಯಾಚ್ ನೋಡಬೇಕು. ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಏನು ಮಾಡೋಕ್ಕೂ ಮುಂಚೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಸಿಗೋಣ. ನಾನು ನಿಮ್ಮ ಪ್ರೀತಿ ಶಂಕರ್. ಬೈ ಫ್ರೆಂಡ್ಸ್.